ನಿರ್ದೇಶಕರು ಅಥವಾ ಕತೆ ಬರಹಗಾರರು ಈ ಸಮಾಜದ ವ್ಯವಸ್ಥೆಗೆ ತಲುಪಿಸ್ತಾ ಇದ್ದಾರೆ. ಹಾಗಾಗಿ ಕರತಳಕ್ಕೂ ಮುಂಚೆ ನಿಮ್ಮ ಗಮನಕ್ಕೊಂದು ವಿಷಯ ತರಬೇಕು. ಒಂದು ಊರು ಮುಂದೆ ಕ್ಯಾಮ್ರಾ ಮುಂದೆ ಛಾಯಾಗ್ರಾಹಕದ ಮುಂದೆ ಹಂಚಿಕೊಳ್ಳಬಹುದು. ನೀವು ಮಾತಾಡಿದ್ದನ್ನು ರೆಕಾರ್ಡ್ ಮಾಡ್ತೀವಿ, ಧ್ವನಿ ಮುದ್ರಣ ಮಾಡ್ತೀವಿ, ಚಿತ್ರ ಮುದ್ರಣ ಮಾಡ್ತೀವಿ ಮತ್ತು ಆ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳಿಗೆ ಮತ್ತು ಯೂಟ್ಯೂಬ್ಗಳಿಗೆ ಅಥವಾ ಫೇಸ್ಬುಕ್ಗಳಿಗೆ ಅದನ್ನು ಸಹ ನಾವು ಹಂಚಲಿಕ್ಕೆ ಸಿದ್ಧರಾಗಿದ್ದೇವೆ. ನಿಮ್ಮ ಏನೆಲ್ಲ ಅನಿಸಿಕೆಗಳನ್ನು ನೀವು ಹೇಳ್ಕೋಬಹುದು. ಧನ್ಯವಾದಗಳು. ಟೆಕ್ನಿಕಲಿ ಇರ್ಬೋದು, ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಆನಂದ್ ಸರ್ ಅವರು ನಮಗೆ ತುಂಬ ಹೃದಯದಂಥ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನೀವೆಲ್ಲ ಬಂದು ಈ ಶಾರ್ಟ್ ಫಿಲಮನ್ನು ನೋಡಿದ್ದೀರ, ನಿಮಗೂ ಸಹ ಎಲ್ಲರಿಗೂ ಧನ್ಯವಾದಗಳು. ಕನ್ನಡದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ದಿವಸ ಮೊದಲನೇ ಕಿರುಚಿತ್ರ ಪ್ರದರ್ಶನ 5 ಕೋಟಿ ಅನ್ನೋ ಒಂದು ಚಿತ್ರ ಸಂಪೂರ್ಣ ಚಿತ್ರೀಕರಣ ಆಗಿದ್ದು ಮಧುಗಿರಿನಲ್ಲಿ. ಮಧುಗಿರಿ ತುಮಕೂರು ಜಿಲ್ಲೆ ಒಂದು ತಾಲೂಕು ಹೆಡ್ ಕ್ವಾರ್ಟರ್. ಅದು ಹಿಡಿಸಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸ್ಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಹಂಚುವಂಥ ವೇದಿಕೆಯಲ್ಲಿ ಬರುವುದು. ಆನಂತರ ಹೊರಭಾಗದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಛಾಯಾಗ್ರಾಹಕ ಸಿಂಗ್ ಅವರು ವೀಕ್ಷಕರಾಗಿ ಬಂದಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳೋಣ. ಚಿತ್ರದ ಲೊಕೇಶನ್ ತುಂಬ ಚೆನ್ನಾಗಿದೆ. ಶಾರ್ಟ್ಸ್ ತುಂಬ ಕ್ಲೋಸ್ ಆಗಿ ತೆಗೆದುಕೊಳ್ಳೋದ್ರಿಂದ ಫಿಲ್ಮ್ ತುಂಬ ಇಂಪ್ರೆಸಿವ್ ಆಗಿದೆ. ಅದಕ್ಕಿಂತ ಬಹಳ ಮುಖ್ಯವಾಗಿ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ನನಗೆ ಬಂದ ತಕ್ಷಣ ತುಂಬ ಆತ್ಮೀಯತೆ ಅನಿಸಿದೆ. ಯಾಕೆಂದರೆ ಮಧುಗಿರಿ ನನಗೆ ತುಂಬ ಪರಿಚಿತವಾದಂಥ ಊರು. ಆ ಲೊಕೇಶನ್ ಕೂಡ ನನಗೆ ಗೊತ್ತಿತ್ತು. ಸಿರಾದಲ್ಲಿ 20 ವರ್ಷ ನಾನು ಕಾಲೇಜಲ್ಲಿ ಕೆಲಸ ಮಾಡಿದ್ದೆ ನಾನು. ಮತ್ತು ಹುಣಸೂರು ಕೂಡ 15 ವರ್ಷ ಹುಣಸೂರು ಕಾಲೇಜಲ್ಲಿ ನಾನು ಕೆಲಸ ಮಾಡಿದ್ದೆ. ನಾನೊಬ್ಬ ಯೂಟ್ಯೂಬರ್. ಎಡಿಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಡ್ರೆಸ್ ತುಂಬ ಫೈನ್ ಆಗಿದೆ. ಈಗ ಮಾತನಾಡೋದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಸ್ಟೋರಿ ಅನಾಲಜಿ ಭಾಳ ಚೆನ್ನಾಗಿದೆ. ಏನಂದರೆ ಬೆಂಕಿನ ಹೇಗೆ ಬೇಕಾದರೂ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾರೆ, ಒಳ್ಳೆಯದಾಗಿ ಮತ್ತು ಕೆಟ್ಟದಾಗಿ. ನಾನು ಅರ್ಥಶಾಸ್ತ್ರವನ್ನು ಪಾಠ ಮಾಡ್ತೇನೆ ಕಾಲೇಜಲ್ಲಿ. ಹಣದ ಬಗ್ಗೆ ಒಂದು ಮಾತು ಹೇಳ್ತೇನೆ, ಏನಂದರೆ ಮನಿ ಡಸ್ ಮ್ಯಾಟರ್, ಮನಿ ಡಸ್ ನಾಟ್ ಮ್ಯಾಟರ್ ಅಂತ. ಹಣವನ್ನು ಸರಿಯಾಗಿ ನಿಯಂತ್ರಿಸಿದರೆ ಹಣ ನಿಮ್ಮ ಹಿಡಿತದಲ್ಲಿರುತ್ತೆ. ಹಣವನ್ನು ನೀವು ಸರಿಯಾಗಿ ನಿಯಂತ್ರಣ ಮಾಡ್ತಾ ಇದ್ದರೆ ಹಣ ನಿಮ್ಮನ್ನು ನಿಯಂತ್ರಣ ಮಾಡುತ್ತೆ. ಈ ಚಿತ್ರದ ಕಥೆಯಲ್ಲಿ ಹಣಕ್ಕೂ ಮತ್ತು ಬೆಂಕಿಗೂ ಉತ್ತಮವಾದಂಥ ಹೋಲಿಕೆಯನ್ನು ಕೊಟ್ಟಿದ್ದಾರೆ. ಈ ಪ್ರಯತ್ನ ಪಟ್ಟಿರುವವರಿಗೆ ಇನ್ನೂ ಯಶಸ್ವಿಯಾಗಲಿ, ಇನ್ನೂ ಉತ್ತಮವಾದಂಥ ಚಿತ್ರಗಳು ಕೂಡ ಬರಲಿ. ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡಿದರೆ ಈ ಫಿಲ್ಮನ್ನು ಒಂದು ಶಾರ್ಟ್ ಫಿಲ್ಮ್ ಆಗಿ ಮಾಡ್ಬೋದು ಅಥವಾ ಒಂದು ಫೀಚರ್ ಫಿಲ್ಮ್ ಆಗಿ ಕೂಡ ಮಾಡುವಂಥ ಚಾನ್ಸಸ್ ಇದೆ. ವಿಶ್ ಯು ಆಲ್ ದಿ ಬೆಸ್ಟ್. ಧನ್ಯವಾದ. ಇಲ್ಲಿ ಸಿನಿಮಾ ನೋಡಿದ್ರಿ, ಬೆಂಕಿನ ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಮನೆಗೆ ಬೆಳಕೊಡುವಂಥ ದೀಪವಾಗೂ ಕೂಡ ಯೂಸ್ ಮಾಡ್ಬೋದು. ಇನ್ನೂ ಜಾಸ್ತಿ ಹಾಕತ್ತೀನಿ ಅಂತಂದ್ರೆ, ಯಾಕಂದ್ರೆ ಮಧುಗಿರಿ ಅಂತಂದ್ರೆ ನನಗೆ ಬಹಳ ಇಷ್ಟ. ಯಾಕೆ ಅಂತಂದ್ರೆ ಪ್ರಪಂಚದ ಇತಿಹಾಸದಲ್ಲಿ ಏಕಶಿಲಾ ಬೆಟ್ಟ ಅಂತ ಯಾವ್ದನ್ನ ಇದ್ರೆ ಅದು 2ನೇ ಸ್ಥಾನ ನಮ್ಮ ಮಧುಗಿರಿ ಬೆಟ್ಟದ್ದು. ಯಾಕಂದ್ರೆ ಇವತ್ತು ಗಾಂಧಿನಗರ ಅನ್ನೋದು ನಮ್ಮ ಟೊಪ್ಪಿ ಹಾಕೊಂಡಲ್ಲ ಅಣ್ಣ, ನಿಮ್ನೇಣ ನೀವೆಲ್ಲ ಹಿಡಿಕಲು ನೋಡಿರ್ತೀರ. ರಾಮು ಓ ಸಾರ್ ನಮಸ್ಕಾರ, ಸಾರಿ ಕ್ಷಮೆ ಇರಲಿ, ನೋಡಿರ್ಲಿಲ್ಲ. ಸರ್